ನೋಡಿ ರೈತರೆ, ಆಗಲೇ ನಿಮಗೆ ಈ ರೇನ್ ಟ್ಯೂಬ್ ಬಗ್ಗೆ ಹೇಳಿದ್ವಲ್ಲ. ಈ ನೋಡಿರಿ, ಈಗ ರೇನ್ ಟ್ಯೂಬಿಂದ ಬರೀ ಮೆಕ್ಕೆಜೋಳ, ಶೇಂಗಾ, ಈರುಳ್ಳಿ ಬೆಳೆ ಮಾತ್ರ ಬೆಳ್ಕೋಬೋದು ಅಂತ ನಾವು ಅಂದ್ಕೊಂಡಿದ್ವಿ. ನಿಮಗೆ ಅಡಿಕೆ ಗಿಡಕ್ಕೂ ಸಮೇತ ರೇನ್ ಟ್ಯೂಬ್ ಹಾಕ್ಕೊಂಡು ಬಳಸ್ತಿದ್ದಾರೆ ಒಬ್ಬರು ರೈತರು. ಚಳ್ಳಕೆರೆ ತಾಲೂಕು ಹೆಗ್ಗೆರೆ ಗ್ರಾಮದಲ್ಲಿರುವ ಮಾಂತೇಶ್ ಅವ್ರ ಜಮೀನಲ್ಲಿ ಇದ್ದೀವಿ ಇವಾಗ ನೋಡಿರಿ, ಆಲ್ರೆಡಿ ಇವರು ಡ್ರಿಪ್ ಮಾಡಿಸಿದ್ದಾರೆ. ಡ್ರಿಪ್ ಮಾಡಿಸಿ ಮೈಕ್ರೋ ಟ್ಯೂಬು ಡ್ರಿಪ್ಪರು ಹಾಕ್ಕೊಂಡು ನೀರು ಬಿಡ್ತಿದ್ರು. ಬಟ್ ಕ್ಲೀನಾಗಿ ಕವರ್ ಆಗ್ತಿದ್ದಿಲ್ಲ, ಭೂಮಿಯೆಲ್ಲ ನೆನೀತಾ ಇರ್ತಿದ್ದಿಲ್ಲ, ತಂಪಿರ್ತಿದ್ದಿಲ್ಲ ಅಂತೆ. ಹಾಗಾಗಿ ಅಡಿಕೆ ಗಿಡ ಒಂದು ಸ್ವಲ್ಪ ಒಣಗೋದಾಗಲಿ ಈ ಥರ ಆಗಲಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಇವರಿಗೆ ಅದೇ ಒಂದು ಚಿಂತೆ ಇತ್ತು, ಏನಪ್ಪ ಮಾಡೋದು, ಡ್ರಿಪ್ ಮಾಡಿನೂ ಇದು ನೀರು ಸಫಿಷಿಯೆಂಟಾಗಿ ನನಗೆ ಅಡಿಕೆ ಗಿಡಕ್ಕೆ ಬಳಕೆ ಆಗ್ತಿಲ್ಲಲ್ಲ ಅಂಥೇಳಿ ಯೋಚನೆ ಮಾಡಿದಾಗ ಇವರಿಗೆ ರೇನ್ ಟ್ಯೂಬ್ ಐಡಿಯಾ ಬಂದಿದೆ. ಅಂದರೆ ನಮ್ಮ ಕಡೆಯಿಂದ ಯಾರು ಇವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಇವ್ರಿಗೆ ಐಡಿಯಾ ಬಂದು ಅದೇ 9 ಅಡಿಗೆ ಏನು ಇವರು ಪಾಯಿಂಟ್ ಮಾಡಿರ್ತಾರೋ 9 ಅಡಿಗೆ ರೇನ್ ಟ್ಯೂಬ್ ಹಾಕ್ಕೊಂಡಿದ್ದಾರೆ. ನೀಟಾಗಿ ಕವರ್ ಆಗ್ತಿದೆ. ಪ್ರೆಷರ್ ಜಾಸ್ತಿ ಇಟ್ಟರೆ 9 ಅಡಿಗೆ ಕವರ್ ಆಗುತ್ತೆ, ಕಡಿಮೆ ಇಟ್ಟರೆ ಇದು ಪಕ್ಕ ಬರೋದು 6 ಅಡಿ ಕವರ್ ಆಗುತ್ತೆ ಸರ್. ಈಗ ನೀವು ಅದೇ ಏನು ಡ್ರಿಪ್ ಮಾಡಿಸಿರ್ತಾರೆ ಆಲ್ರೆಡಿ, ಮತ್ತೆ ಹೆಂಗಪ್ಪ ನಾನು ರೇನ್ ಟ್ಯೂಬಿಗೆ ಹೊಸ ಪೈಪ್ಲೈನ್ ಮಾಡಿಸಿ ಹೊಸದೇನು ಎಲ್ಲ ಹೊಸದಾಗಿ ಮಾಡಿಸ್ಬೇಕಂತ ಆ ಥರ ಏನೂ ಇಲ್ಲ ಸರ್. ಆಲ್ರೆಡಿ ನೀವು ಏನು ಡ್ರಿಪ್ ಮಾಡಿಸಿರ್ತೀರೋ ಅದಕ್ಕೆ ಅಡಾಪ್ಟರ್ ಸಿಗುತ್ತೆ, ಟ್ಯಾಪ್ ಸಿಗುತ್ತೆ 2016 ಅಂತ. ಅಲ್ಲಿಂದ ನಲ್ಲಿ ಹಾಕ್ಬಿಟ್ಟು ಕನೆಕ್ಟ್ ಮಾಡಿ ನೀವು ಎಳ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ಅದೇ ನೀವು ಡ್ರಿಪ್ ಮಾಡಿಸಿರೋದ್ರಲ್ಲಿ ಈ ರೇನ್ ಟ್ಯೂಬ್ನ ಬಳಸ್ಕೋಬೋದು. ನಿಮ್ಮ ಎಷ್ಟೋ ಜನಕ್ಕೆ ಅಡಿಕೆ ಗಿಡ ಹಾಕಿ ನೀರು ಸಫಿಷಿಯೆಂಟ್ ಆಗ್ತಾ ಇರೋಲ್ಲ. ಇದೊಂದು ಸರಿ ಟ್ರೈ ಮಾಡಿ, ನಿಮಗೆ ರೇನ್ ಟ್ಯೂಬು ಇದ್ರ ರಿಸಲ್ಟ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೂ ಖುಷಿ ಆಗುತ್ತೆ. ಎಲ್ಲ ನೆಲ ಎಲ್ಲ ಕ್ಲೀನಾಗಿ ತಂಪಾಗುತ್ತೆ. ನಿಮಗೆ ಏನು ಅಡಿಕೆ ಗಿಡಕ್ಕೆ ಏನು ಎಫೆಕ್ಟ್ ಆಗ್ದಂಗೆ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ, ಇಳುವರಿನೂ ಹಂಗೆ ಬರುತ್ತೆ ಸರ್. ಒಳ್ಳೆ ಫಲಿತಾಂಶ ನಿಮಗೆ ಸಿಗುತ್ತೆ ಸರ್.